2026-27ನೇ ಸಾಲಿನ ಎಂದು ಕರೆಯಲಾಗಿದ್ದು, ಸಭೆಗೆ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ಆಶ್ರಯ ಕಮಿಟಿ ಸದಸ್ಯರು, ಎಲ್ಲ ಸದಸ್ಯರು ಹಾಜರಿದ್ದು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಸಭೆಯಲ್ಲಿ ತಮ್ಮ ಅಹವಾಲುಗಳನ್ನು ಹೇಳಿದ್ದಾರೆ. ಕೆಲವೊಂದು ಶುದ್ಧ ಘಟಕ ಕುಡಿಯುವ ನೀರಿನ ಘಟಕದ ನಿರ್ವಹಣೆ ಇರ್ಬೋದು, ರಸ್ತೆಗಳು ಹಾಗೂ ದನದ ಮತ್ತು ಬೀದಿ ನಾಯಿಗಳ ಉಪಟಳ, ಇವುಗಳ ಬಗ್ಗೆ ಕೆಲವೊಂದು ಸಮಸ್ಯೆಗಳನ್ನ ಜನರು ತೋರ್ಕೊಂಡಾರ. ಅವನ್ನ ನಿವಾರಿಸೋದ್ರ ಜೊತೆಗೇನೆ ಮುಂಬರುವ ದಿನಮಾನದೊಳಗ ಈ ಬಜೆಟ್ನೊಳಗ ರಸ್ತೆಗಳ ಮತ್ತು ಚರಂಡಿ, ನೀರಿನ ಬಗ್ಗೆ ಸಂಪೂರ್ಣ ಬಜೆಟ್ನಲ್ಲಿ ಅದಕ್ಕಾಗಿ ಅನುದಾನವನ್ನ ಮೀಸಲಿಟ್ಟು ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮುಂಬರುವ ದಿನಗಳೊಳಗ ಬಜೆಟ್ ಅನ್ನ ನಾವು ಮಂಡಿಸ್ತೀವಿ ಅಂತ ಈ ಸಭೆಯ ಮೂಲಕ ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀವಿ. ಕೆಲವೊಂದಿಷ್ಟು ಕಾಮಗಾರಿಗಳು ಆಗಬೇಕಾಗಿತ್ತು, ಇನ್ನು ಕೆಲವೊಂದಿಷ್ಟು ಕಾಮಗಾರಿಗಳು ಅಕ್ರಮವಾಗಿವೆ. 2023-24ನೇ ಸಾಲಿನ ನಗರೋತ್ಥಾನದ ಯೋಜನೆಯೊಳಗೆ ಏನು ಕಮಿಟಿಗಳೊಳಗ ಕೆಲವೊಂದು ರಸ್ತೆಗಳ ಬಗ್ಗೆ ಟೆಂಡರ್ ಆಗಿತ್ತು. ಕೆಲವೊಂದು ಟೆಂಡರ್ ಆದಂತ ವ್ಯಕ್ತಿಗಳು, ಕಾಂಟ್ರಾಕ್ಟರ್ಗಳು ತಮ್ಮ ನಿಗದಿತ ಸಮಯದೊಳಗೆ ಅವನ್ನ ಕೆಲಸ ಪ್ರಾರಂಭ ಮಾಡಿಲ್ಲ. ಆ ದಿಶೆಯೊಳಗ ನಾವು ಆಲ್ರೆಡಿ ಮೇಲಾಧಿಕಾರಿಗಳಿಗೆ ತಿಳಿಸಿವಿ. ಅವರು ಸಹಿತ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಒಂದು 2 ಮತ್ತು 3ನೇ ನೋಟಿಸ್ ಆಲ್ರೆಡಿ ಈಗ ಮಾಡ್ಯಾರ. ಇನ್ ಕೇಸ್ ಅವ್ರು ಅದಕ್ಕೆ ಒಪ್ಪದೆ ಕೆಲ್ಸಕ್ಕೆ ಬರ್ದೇ ಇದ್ರೊಳಗ ಮತ್ತೆ ರೀಟೆಂಡರ್ ಆಗಿ ಆದಷ್ಟು ಶೀಘ್ರ ಸಮಯದೊಳಗನ ಆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ತೀವಿ.